ಆನಂದ್, ಇಲ್ಲೇ ಓಕೆ ಅಲ್ವಾ? ಇಲ್ಲೇ ಕಾಫಿ ಕುಡಿದು ಬಿಡೋಣ. ಹಾಂ, ಇಲ್ಲೂ ಚೆನ್ನಾಗಿ ಸಿಗುತ್ತೆ ಕಾಫಿ. ಇಲ್ಲೇ ಕುಡಿದ್ರೆ ಆಯ್ತು ತಗೋ. ಏನು ರೀತಿ ನಿನ್ನ ಫ್ರೆಂಡ್ ಮುಖ ನೋಡಿದ್ರೆ ಹೆಂಗಾಗೈತಲ್ಲ? ಯಾಕೆ ನಮ್ಮ ಜೊತೆ ಕಾಫಿ ಕುಡಿಯೋಕೆ ಬರೋಕೆ ಇಷ್ಟ ಇಲ್ಲನ ನಿಮ್ಮ ಫ್ರೆಂಡಿಗೆ? ನೋಡ್ರಿ, ನಿಮ್ಮ ಹೆಸರೇನೋ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಈ ಥರ ಕಾಫಿ ಕುಡಿಯೋಕ್ಕಾಗಲಿ, ಚಹಾ ಕುಡಿಯೋಕ್ಕಾಗಲಿ, ಎದಕ್ಕಾಗಲಿ ಈ ಥರ ಹೊರಗಡೆ ಒಂದು ಸಲನೂ ಬಂದಿಲ್ಲ. ಏನೇ ಇದ್ರೂ ನಮ್ಮ ಫ್ಯಾಮಿಲಿ ಜೊತೆನೇ ನಾನು ಹೊರಗಡೆ ಬಂದಿದ್ದು. ರೀತಿ ಜೊತೆ ಒಂದು ಸಲನೂ ಏನೋ ಬಂದಿದೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ನಾನು ಯಾವತ್ತೂ ಈ ಥರ ಬಂದಿಲ್ಲ. ನಂಗೆ ಈ ಥರ ಎಲ್ಲ ಬರೋದಕ್ಕೆ ಇಷ್ಟನೂ ಇಲ್ಲ. ಅಲ್ಲ ರೀ, ಜಸ್ಟ್ ಒಂದು ಕಾಫಿನೋ ಅಥವಾ ಟೀನೋ ಕುಡಿಯೋದಕ್ಕೆ ಬಂದೀವಿ. ನೀವು ನೋಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಹೇಳ್ದೆ ಕೇಳಿದೆ ನಮ್ಮ ಜೊತೆ ಏನೋ ಎಲ್ಲೋ ದೂರ ಟ್ರಿಪ್ಪಿಗೆ ಬಂದಿರೋಣ ಅನ್ನೋ ಲೆವೆಲಿಗೆ ಮಾತಾಡ್ತೀರಲ್ರಿ. ಅಲ್ಲ, ಕಾಫಿ ಶಾಪ್ ನೋಡಿದ್ರೆ ಇಲ್ಲೇ ಕಾಲೇಜ್ ಪಕ್ಕನೇ ಇದೆ. ಕಾಲೇಜಿಂದ ಒಂದು ಎಣಿಸಿದ್ರೆ ಒಂದು 20 ಹೆಜ್ಜೆ ಆಗ್ಬೋದು ಅಷ್ಟೆ. ಇದಕ್ಕೆ ನೀವು ಈ ನಮ್ನಿ ಮಾನಸಿಕ ಆಗಿರಾ? ಯಾಕೆ ಕಾವೇರಿ, ಏನಾಯ್ತು? ರೀತಿ, ನಿಂಗೆ ಗೊತ್ತು ತಾನೆ ನನಗೆ ಈ ಥರ ಹೊರಗಡೆ ಎಲ್ಲ ಬಂದು ತಿನ್ನೋದಾಗಲಿ ಅಥವಾ ಕುಡಿಯೋದಾಗಲಿ ನಂಗೆ ಇಷ್ಟ ಆಗೋದಿಲ್ಲ ಅಂತಂದು. ನಮ್ಮ ಮನ್ಯಾಗೂ ಇದೆಲ್ಲ ಇಷ್ಟ ಆಗಂಗಿಲ್ಲ. ಆಮೇಲೆ ಇಲ್ಲಿ ಕುಡ್ದೋಗೋದು, ನಮ್ಮ ಮನ್ಯಾಗ ನಾನು ಹೇಳದೇ ಇರೋದು, ಅದು ನನಗೆ ಒಂಥರ ಇರಿಟೇಷನ್ ಆಗಿ ಕುಂತ್ಬಿಡ್ತೈತಿ. ಆಮೇಲೆ ನಾನು ಈ ಥರ ಬಂದು ಕುಡಿಯೋದು, ಕಾಫಿ ಕುಡಿಯೋದು ಅಥವಾ ಚಹಾ ಏನೋ ಒಂದು ಕುಡಿಯೋದಕ್ಕೆ ಬಂದ್ರೂ ನಮ್ಮ ಮನೆಯಲ್ಲೂ ಅದನ್ನು ಇಷ್ಟಪಡೋಂಗಿಲ್ಲ. ಅದಕ್ಕೋಸ್ಕರ ನನಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ. ಇವಾಗ ನನ್ನ ಸಮಸ್ಯೆಗೆ ನೀವೇನಾದರೂ ಸೊಲ್ಯೂಷನ್ ಹೇಳ್ತೀರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಷ್ಟೆ. ಇಲ್ಲಾಂದ್ರೆ ನಾನು ಬರ್ತಾನೆ ಇಲ್ಲಾಗಿದ್ದೆ. ಆಯ್ತಮ್ಮ ತಾಯಿ, ನಿನ್ನ ಸಮಸ್ಯೆಗೆ ಪರಿಹಾರ ಅವ್ರು ಹೇಳ್ತಾರ, ಆನಂದ್ ಹೇಳ್ತಾರ. ಬಾ ಕುತ್ಕೊಂಡ ಫಸ್ಟ್. ರೀತಿ, ನಿನಗೆ ಕಾಫಿ ಅಲ್ವಾ? ಕಾವೇರಿ ಅವರೇ, ನಿಮಗೂ ಕಾಫಿನೇ ತಾನೆ? ಸರಿ. ಹಲೋ ಸರ್, 3 ಕಾಫಿ ಸ್ಟ್ರಾಂಗ್ ಇರಲಿ. ಓಕೆ ಸರ್. ಹೇಳಿ ಕಾವೇರಿ ಅವರೇ, ನಿಮ್ಮ ಸಮಸ್ಯೆ? ಅದು ಏನು ಸಮಸ್ಯೆ ಏನು ಅನ್ನೋದನ್ನು ನನ್ನ ಮುಂದೆ ಕ್ಲಿಯರಾಗಿ ಹೇಳ್ರಿ. ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಅದೇ ಹೇಳಿದೆ ಅಲ್ರಿ, ನಮ್ಮಣ್ಣ 35 ಲಕ್ಷನ ಸಾಲ ಮಾಡಿ ಅದನ್ನು ಇವಾಗ ನಮ್ಮಪ್ಪ ನಮ್ಮವ್ವ ನಮ್ಮ ಮನೆಯಾಗಿರೋ ಎಲ್ಲರ ಮೇಲೇನೂ ಹೇರಾನ. ಇವಾಗ ಏನಾದರೂ ಈ ಒಂದು 15 ದಿನದಲ್ಲಿ ಇಲ್ಲ 1 ಮಂತಲ್ಲಿ ನಾವೇನಾದರೂ ಸಾಲ ತೀರಿಸಲಿಲ್ಲ ಅಂದ್ರೆ ನಮ್ಮ ಮನೇನ ಆತನ ಹೆಸರಿಗೆ ಬರ್ಕೋತಾನಂತ. ಅದೇ ಇವಾಗ ಸಮಸ್ಯೆ ಆಗಿರೋದು ನಮ್ಮ ಮನೆಯಲ್ಲಿ. ಅಲ್ಲ, ನಿಮ್ಮಣ್ಣ ಸಾಲ ಮಾಡಿದ್ರ ನಿಮ್ಮ ಮನೆಯಲ್ಲಿರೋ ನಿಮ್ಮ ಡ್ಯಾಡಿ ಮಮ್ಮಿ ಯಾಕೆ ಅದನ್ನು ತೀರಿಸ್ಬೇಕಂತ? ನಾವು ತೀರಿಸೋದಿಲ್ಲ, ನೀವು ಮಾಡ್ಕೊಂಡಿರೋ ಸಾಲನ ನೀನು ತೀರಿಸ್ಕೋಗು, ನಿನ್ನ ಜೀವನ ನೀ ಸಾಲ ಮಾಡಿ ನಿನಗೆ ಬಿಟ್ಟಿದ್ದು ಅಂತ ಹೇಳಿಬಿಡ್ಬೇಕು. 1-2 ವರ್ಷದಿಂದ ನಮ್ಮಣ್ಣ ಲವ್ ಮ್ಯಾರೇಜ್ ಆಗಿದೆ. 1 ವರ್ಷದಿಂದ ನಮ್ಮ ಮನೆಯಾಗ ಯಾರಿಗೂ ಹೇಳಲಾರ್ದಂಗೆ. ಹಾಗಾಗಿ ನಮ್ಮ ಮನೆಯಿಂದ ದೂರನೇ ಇದ್ದ. ಆಮೇಲೆ ಮತ್ತೆ ನಮ್ಮ ಮನೆಗೆ ನಮ್ಮ ಅತ್ತಿಗೆಮ್ಮನ್ನ ಕರ್ಕೊಂಬಂದ್ಮೇಲೆ ಮನೆಯಲ್ಲಿ ಜಗಳ ಅದು ಇದು ಎಲ್ಲ ಆಯಿತು. ಆಮೇಲೆ ಆ ಜಗಳ ಆಗಿ ಅವ್ರ ಹೆಂಡತಿ ಅಂದರೆ ನಮ್ಮ ಅತ್ತಿಗೆಮ್ಮ ಮನೆ ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ನಮ್ಮ ಅಣ್ಣನೂ ಹೋಗಿ ನಮ್ಮ ಅತ್ತಿಗೆಮ್ಮನ ಜೊತೆನೇ ಹೋಗಿ ಅವರಿಗೆಲ್ಲ ಒದರಾಡಿ ನಾ ಇನ್ಮೇಲೆ ನಿಮ್ಮ ಮನೆಗೆ ಬರೋದಿಲ್ಲ ಹಂಗೆ ಅಂತ ಹೇಳಿ ನಮ್ಮ ಅಣ್ಣ ಒಬ್ಬನ ನಮ್ಮ ಮನೆಗೆ ಬಂದಿದ್ದ ವಾಪಸ್. ನಮ್ಮ ಅಣ್ಣ ಅವ ಮನೆಗೆ ಬಂದು ಹೆಂಗೆ ನಂಬಿಸಿದ್ದ ಅಂದ್ರೆ, ಇನ್ಮೇಲೆ ನಾನು ನನ್ನ ಹೆಂಡತಿ ಮಾತು ಕೇಳೋಂಗಿಲ್ಲ, ನನ್ನ ಹೆಂಡತಿ ಜೊತೆ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನ ಹೆಂಡತಿ ಬದಲಾಗಿ ಬಂದ್ರೆ ನಾನು ಹೆಂಡತಿ ಅಂತ ಒಪ್ಕೋತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಮನೆಯಲ್ಲಿನೇ ಇದ್ದ. ನಮ್ಮ ಅಕ್ಕಂದ ಗಂಡ ಅಂದರೆ ನಮ್ಮ ಭಾವಂದು ಒಂದು ಕಂಪ್ನಿ ಇದೆ ದೊಡ್ಡದು. ಆ ಕಂಪ್ನಿನಲ್ಲಿನೇ ಕೆಲಸ ಕೊಡಿಸಿದ್ರು. ಅಲ್ಲಿ ವರ್ಕ್ ಮಾಡ್ಕೋತಾ ಇಲ್ಲೇ ನಮ್ಮ ಜೊತೆನೇ ಇದ್ದ. ಬದಲಾಗಿನಿ ಅನ್ನೋ ನಾಟಕ ಮಾಡ್ಕೊತ ಒಂದು 5-6 ತಿಂಗಳು ಜಾಬ್ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಬದಲಾಗನ್ ಬಿಡು ಅಂತ ಅಂದ್ಕೊಂಡಿದ್ರು. ಆವಾಗ ನಮ್ಮಣ್ಣ ನಮ್ಮ ಅಪ್ಪನ ಮುಂದೆ, ಅಪ್ಪ ನಾನೊಂದು ಬಿಸ್ನೆಸ್ ಮಾಡ್ಬೇಕಂತದೀನಿ, ಚೆನ್ನಾಗಿರೋ ಬಿಸ್ನೆಸ್, ಅದನ್ನೇನಾರು ನಾ ಮಾಡಿದೆ ಅಂದ್ರೆ ನಮ್ಮೆಲ್ಲರ ಜೀವನನೂ ಸೆಟಲ್ ಆಗಿಬಿಡ್ತೈತಿ, ನನ್ನ ಜೀವನನೂ ಸೆಟಲ್ ಆಗಿಬಿಡ್ತೈತಿ. ಅದಕ್ಕೆ ನಾನು ಬ್ಯಾಂಕಲ್ಲಿ ಲೋನ್ ತೊಗೋಬೇಕಂತ ಇದೀನಿ. ಅದಕ್ಕೆ ಈ ಮನಿನ ಸ್ವಲ್ಪ ಅಡ ಇಟ್ಟು ಸಾಲ ತೊಗೋತೀನಿ, ಅಂದ್ರೆ ಲೋನ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋಂಗಿಲ್ಲ ಹಂಗಂತ ಹೇಳಿ ನಂಬಿಸಿ ಒಂದು ಪೇಪರ್ ಮೇಲೆ ನಮ್ಮ ಅಪ್ಪಂದು ನಮ್ಮ ಮನೆಯಾಗಿರೋರು ಎಲ್ಲರದ್ದು ಸೈನ್ ಮಾಡಿಸ್ಕೊಂಡ್ಬಿಟ್ಟಾನ. ಇವಾಗ ನೋಡಿದ್ರೆ ಅದೆಲ್ಲೋ ಸಾಲ ಮಾಡ್ಕೊಂಡ್ಬಂದು ಈ ಸಾಲ ನನ್ನ ಕೈಯಾಗ ತೀರ್ಸೋಕ್ಕಾಗಲ್ಲ, ನೀವೇ ತೀರಿಸ್ಬೇಕು, ನೀವೇನಾದ್ರು ತೀರಿಸಲಿಲ್ಲ ಅಂದರೆ ಈ ಮನಿನ ನಾನು ಮಾರಿಬಿಡ್ತೀನಿ. ಹೆಂಗೋ ನಿಮ್ಮೆಲ್ಲರದು ಸೈನ್ ಆಗೈತಿ, ಎಲ್ಲರದು ಸೈನ್ ಏನು ಎಲ್ಲ ಮುಗ್ದೈತಿ, ನೀವೆಲ್ಲರೂ ಈ ಮನೆ ಮಾರಕ್ಕೆ ಒಪ್ಕೊಂಡಿರಿ ಅನ್ನೋಂಗೆ ಐತಿ ಈ ಪೇಪರ್ನಲ್ಲಿ. ನೋಡಿರಿ ಏನು ಮಾಡ್ತೀರಿ, 1 ತಿಂಗಳಲ್ಲಿ 35 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದರೆ ಈ ಮನಿನ ನಾನು ಮಾರ್ತೀನಿ, ಇದನ್ನು ಬಿಟ್ಟು ನಂಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಗಂಡ ಹೆಂಡತಿ ತಿರುಗಿ ಹೊಡೆದಾರೆ ಈಗ. ಓಹೋ, ಇಲ್ಲಿದೆ ಸಮಸ್ಯೆ ಹಂಗಂದ್ರೆ. ಮಗನನ್ನು ನಂಬಿದ್ದಕ್ಕೆ ಮಗನ ಇವಾಗ ರಾಡ್ ಇಟ್ಟಿದ್ದಾನೆ. ಅದು ಯಾರು ನಿಮ್ಮ ಅಕ್ಕ ನಿಮ್ಮ ಭಾವಂದು ಕಂಪ್ನಿ ಇದೆ ಅಂತಂದ್ರಲ್ಲ, ಅವರಿಗೆ ಈ ಸಮಸ್ಯೆನ ಹೇಳಬೇಕಾಯ್ತು. ಅವ್ರು ಏನಾದರೂ ಸೊಲ್ಯೂಷನ್ ಹೇಳ್ತಿದ್ರು ಏನು, ಇಲ್ಲಾಂದ್ರೆ ಅವರು ಅಮೌಂಟಿಂದ ಏನಾದರೂ ಹೆಲ್ಪ್ ಮಾಡ್ತಿದ್ರು ಏನು? ನಮ್ಮ ಮನೆಯಲ್ಲಿ ಅವ್ರದ್ದು ಆಲ್ರೆಡಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದಾಳ. ಆಕೆ ಅಲ್ಲೇ ಆರಾಮಿರಲಿ ಮನ್ಯಾಗ, ಸುಮ್ಮನೆ ಅಕ್ಕಿಗೆ ನಮ್ಮ ಮನೆ ಸಮಸ್ಯೆ ಎಲ್ಲ ಹೇಳೋದು ಬೇಡ ಅಂತಂದು ನಮ್ಮ ಮನ್ಯಾಗ ಹೇಳಿಲ್ಲ. ಮತ್ತು ನಮ್ಮ ಅಕ್ಕ ಸುಮ್ಮನೆ ಟೆನ್ಷನ್ ತೊಗೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಈ ಸಮಸ್ಯೆನ ಹೆಂಗಾದರೂ ಮಾಡಿ ನಾವೇ ಬಗೆಹರಿಸ್ಬೇಕಂತಂದು ಯೋಚನೆ ಮಾಡಕ್ಕೆ ಕುಂತಾರೆ ಮನ್ಯಾಗ. ಇಲ್ಲಿದೆ ಸಮಸ್ಯೆ ಹಂಗಂದ್ರೆ. ಸರಿ, ನೀವು ಹೇಳ್ತಾ ಇರೋದು ಕರೆಕ್ಟ್ ಐತಿ. ಯಾಕಂದ್ರೆ ನಿಮ್ಮಣ್ಣ ಮಾಡಿದ್ದ ತಪ್ಪಿಗೆ ಇವಾಗ ನೀವೆಲ್ಲರೂ ಸಫರ್ ಆಗಕೊಂತೀರಿ. ಇವಾಗ ಈ ವಿಷಯನ ಮತ್ತು ನಿಮ್ಮ ಅಕ್ಕಗೆ ಹೇಳಿದೆ ಅಂದರೆ ನಿಮ್ಮ ಅಕ್ಕನ ಮನೆಯವರು ಅವರು ಕೂಡ ಸಫರ್ ಆಗಬೇಕಾಗುತ್ತಾ? ಓಕೆ, ಹೇಳೋದು ಬೇಡ. ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ ರೀ.
ಆನಂದ್, ಹಂಗಂದ್ರೆ ಈ ಸಮಸ್ಯೆಗೆ ಏನೂ ಸೊಲ್ಯೂಷನೇ ಇಲ್ಲ ಅಂತೇನು? ರೀತಿ ಯಾವ ಸಮಸ್ಯೆಗೆ ಪರಿಹಾರ ಇಲ್ಲ ಹೇಳಿ? ಈಗಿನ ಕಾಲದಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಐತಿ. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡ್ಬೇಕಷ್ಟೆ. ನೋಡ್ರಿ, ನಿಮ್ಮ ಕೈಯೆಲ್ಲ ಕಾಲು ಬೇಕಾದ್ರೆ ಮುಗಿತೀನಿ. ದಯವಿಟ್ಟು ಈ ಸಮಸ್ಯೆಗೆ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳ್ರಿ. ನಿಮ್ಮ ಈ ಉಪಕಾರನ ನನ್ನ ಜೀವನ ಪೂರ್ತಿ ಮರೆಯಂಗಿಲ್ಲ ನಾನು. ನಮ್ಮ ಮನ್ಯಾಗ ಎಲ್ಲರೂ ಎಷ್ಟು ಬೇಜಾರಿನಲ್ಲಿ ಅದಾರಂತಂದ್ರೆ ನಂಗೆ ಅವ್ರ ಬೇಜಾರನ್ನು ನೋಡೋಕ್ಕಾಗವಲ್ದು. ಹಂಗಂತ ನಾನು ದುಡಿದು ಕೊಡ್ತೀನಿ ಅಂತ ಅನ್ನೋಕೆ ಅದು 1,000ನೋ 1,500 ಅಥವಾ ಒಂದು 10,000ನೋ ಅಲ್ಲ, ಬರೋಬ್ಬರಿ 35 ಲಕ್ಷ. ಹಾಗಾಗಿ ದಯವಿಟ್ಟು ನಿಮ್ಮ ಕೈಯೆಲ್ಲ ಕಾಲು ಬೇಕಾದ್ರೆ ಮುಗಿತೀನಿ. ಇದಕ್ಕೇನಾದರೂ ಒಂದು ಪರಿಹಾರ ಇದ್ದರೆ ಹೇಳ್ರಿ. ಅಯ್ಯೋ ಕಾವೇರಿ ಅವ್ರೆ, ಅಷ್ಟು ದೊಡ್ಡದಾಗೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಕೈ ಮುಗಿತೀನಿ ಕಾಲು ಮುಗಿತೀನಿ ಅಂತ. ಆ ಥರ ಏನು ಬೇಡ. ನಾನು ನಿಮ್ಗೆ ಸೊಲ್ಯೂಷನ್ ತಾನೇ, ನಾನು ಹೇಳ್ತೀನಿ, ಡೋಂಟ್ ವರಿ. ಹಾಂ, ನಂಗೊಂದು ಐಡಿಯಾ ಬಂತು. ಏನದು? ಇವಾಗ ನಿಮ್ಮ ಡ್ಯಾಡಿ, ನಿಮ್ಮ ಮಮ್ಮಿ, ಹಂಗೆ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಏನು ಆ ಪೇಪರ್ ಮೇಲೆ ಏನು ಸೈನ್ ಮಾಡಿದಾರಲ್ಲ, ಆ ಪೇಪರ್ ಏನಾದರೂ ವಾಪಸ್ ನಿಮ್ಮ ಮನ್ಯಾಗ ಯಾರ ಕೈಯಲ್ಲಾದರೂ ಅಥವಾ ನಿನ್ನ ಕೈಯಲ್ಲಿ ಯಾರ ಕೈಯಲ್ಲಾದರೂ ವಾಪಸ್ ಸಿಕ್ತಂತ ಅಂದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಂಗೆ. ಆ ಪೇಪರ್ ನಿಮ್ಮ ಕೈಯಲ್ಲಿ ಬಂತಂದ್ರೆ ಆಟೋಮೆಟಿಕ್ಕಾಗಿ ಅವ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇವಾಗ ಸಾಕ್ಷಿ ಇರೋದು ಆ ಪೇಪರ್. ಆ ಪೇಪರನ್ನ ಹೇಗಾದರೂ ಮಾಡಿ ನೀವು ತರಿಸ್ಕೊಂಡ್ರಿ ಅಂತ ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಂಗೆ. ನೀವು ಮನೆ ಮಾರುವಂಥ ಅವಶ್ಯಕತೆಯೂ ಇಲ್ಲ, 35 ಲಕ್ಷ ರೂಪಾಯಿ ಕೊಡುವಂಥ ಅವಶ್ಯಕತೆಯೂ ಇಲ್ಲ. ಏ ಹೌದಲ್ಲ ಆನಂದ, ಹಿಂಗೆ ನಾ ಯೋಚನೆನೇ ಮಾಡಿಲಾಗಿದ್ದೆ ನೋಡು. ಅದಕ್ಕೆ ಈ ರೀತಿ ನಾನು ಆನಂದ್. ಹೌದಲ್ಲ, ನಾ ಹಿಂಗೆ ಯೋಚನೆನೇ ಮಾಡಿಲಾಗಿದ್ದೆ. ಥ್ಯಾಂಕ್ಸ್ ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಏನ್ರಿ ಆದ್ರೆ? ಅಲ್ಲ, ಆ ಪೇಪರ್ ಇವಾಗ ನಮ್ಮ ಅತ್ತಿಗೆ ಮನ ಕಾಣೋದು ಏನನ್ಬೇಕು, ನಮ್ಮ ಅಣ್ಣನ ಹೆಂಡತಿ ಇದ್ದಾಳಲ್ಲ ಅವ್ರ ಮನೆಯಾಗ ಐತಿ ಆ ಪೇಪರ್. ನಮ್ಮ ಅಣ್ಣ ನಾವು ಹೇಳಿದ ತಕ್ಷಣ ತಂದು ಕೊಟ್ಬಿಡ್ತಾನೆ? ಸಾಧ್ಯನೇ ಇಲ್ಲ. ಅಲ್ಲ, ಅದೇ ಪೇಪರ್ ಇಟ್ಕೊಂಡ ಈ ನಮ್ಮನೆ ಆಟಾಡ್ಸಕ್ಕೆ ಕುಂತಾನ ಅಂದಮೇಲೆ ಆ ಪೇಪರ್ ನಮ್ಮ ಕೈಯಾಗ ತಂದು ಕೊಡ್ತಾನ? ಇದು ಆಗೋದನ್ರಿ ಆನಂದವ್ರ? ಓ ಹೌದಲ್ಲ, ಹಿಂಗೂ ಐತಿ. ನೀವು ಆ ಮನೆಗೆ ಹೋಗಿ ಏನಾರು ಮಾಡಿ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದುಬಿಡ್ರಲ್ಲ. ರೀ ಆನಂದ್ ಅವರ, ನಮ್ಮ ಅಣ್ಣನ ಹೆಂಡತಿ ಎಷ್ಟು ಕ್ರಿಮಿನಲ್ ಅದ ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ಅಲ್ಲ, ಬರೇ ಒಂದೇ ಒಂದು ಸಣ್ಣದು ಏನಾದರೂ ಸಿಕ್ಕರೆ ಸಾಕು ಮನೆಯಲ್ಲಿ ಜಗಳ ಹೆಂಗೆ ಆಡ್ತಿದ್ರು ಗೊತ್ತಾ? ಅಂಥದ್ರಲ್ಲಿ ಇಂಥ ದೊಡ್ಡ ಏನದು ಆಸ್ತಿ ಪತ್ರನ ಅವ್ರ ಕೈಯಾಗೈತಂತ ಅಂದಮೇಲೆ ಅದನ್ನು ಎಷ್ಟು ಜೋಪಾನವಾಗಿ ತೆಗೆದಿಟ್ಟಿರಲ್ಲ ಅವರು. ಸ್ವಲ್ಪ ಯೋಚನೆ ಮಾಡಿರಿ. ಅದನ್ನು ತಂದು ಕೊಡ್ತಾರಾ ನಮಗೆ? ನಾವು ಕೇಳಿದ ತಕ್ಷಣ ಅವ್ರು ಕೊಡಂಗಿದ್ದಿದ್ರೆ ಸಮಸ್ಯೆ ಯಾಕೆ ಇಷ್ಟು ದೊಡ್ಡದಾಗ್ತಿತ್ತು? ಅದು ಅಲ್ದ, ನಾವೇನಾದರೂ ಅವ್ರ ಮನೆಗೆ ಹೋದ್ವಿ ಅಂತಂದ್ರೆ ಅವ್ರೇನು ಬರ್ರಿ, ಅಯ್ಯೋ ಬಂದಿದ್ದೀರಾ ಕಾವೇರಿ, ಬರ್ರಿ ಕುತ್ಕೋ ಬಾ, ಏನು ಅದು ಆಸ್ತಿ ಪತ್ರ ಬೇಕಾ, ತಗೊಂಡು ಹೋಗಮ್ಮ ಅಂತ ಕೊಟ್ಬಿಡ್ತಾರಾ? ಏನಂತ ಹೇಳ್ತೀರಿ ನೀವು? ಕಾವೇರಿ, ನೀನು ಇಷ್ಟು ದಿನ ನಾನು ಫುಲ್ ಟ್ಯಾಲೆಂಟೆಡ್ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ನೀನು ಇಷ್ಟು ದಡ್ಡಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಯಾಕನ್ನಂದು? ಯಾಕ್ರಿ, ಏನಾಯ್ತು? ನನಗೆ ಯಾಕಂಗೆ ಅನ್ನೋ ಕುಂತೀರಿ ನೀವು? ಮತ್ತಿನ್ನೇನು ರೀ? ಅಲ್ಲ, ಅವರು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಸ್ಕ್ಯಾಮ್ ಮಾಡಿ ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಿರೋದನ್ನು ಪೇಪರನ್ನು ನೀವು ಹೋಗಿ ಕೇಳಿದ ತಕ್ಷಣ ಕೊಡ್ತಾರನ್ರಿ? ನೀವು ಅವ್ರಂಗೆ ಏನಾದರೂ ತಲೆ ಓಡಿಸಿ ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಪೇಪರ್ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿದು ಹೆಂಗಾದರೂ ಮಾಡಿ ಆ ಪೇಪರನ್ನು ತೊಗೊಂಬರ್ಬೇಕು. ಒಂದು ಇಲ್ಲ, ನಿಮ್ಮ ಅಣ್ಣನಿಗೆ ಹೆಂಗಾದರೂ ಮಾಡಿ ನೀವು ತಲೆ ಓಡಿಸಿ ನಿಮ್ಮ ಅಣ್ಣನ ಮೈಂಡನ್ನು ಚೇಂಜ್ ಮಾಡಿ ನಿಮ್ಮ ಅಣ್ಣನ ಕೈಯಿಂದನೇ ಆ ಪೇಪರನ್ನು ವಾಪಸ್ ತರಿಸ್ಕೋಬೇಕು. ಹಂಗೇನಾದರೂ ಮಾಡ್ರಿ ಅಂದ್ರೆ ನೀವು ಒಬ್ಬರು. ಅಯ್ಯೋ ಆನಂದವ್ರ, ನಮ್ಮ ಮನ್ಯಾಗ ಯಾರೂ ಆ ಮನೆಗೆ ಬರೋದಕ್ಕೆ ಒಪ್ಕೊಳೋದೇ ಇಲ್ಲ ಗೊತ್ತಾ? ಇವಾಗ ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಾನೆ ಇಲ್ಲ. ಅದು ಅಲ್ದ, ಅವ್ರು ಅಷ್ಟು ಈಸಿಯಾಗಿ ನಮ್ಮನ್ನು ಯಾರನ್ನೂ ನಂಬೋದೇ ಇಲ್ಲ ಗೊತ್ತಾ? ನಾವೇನಾದರೂ ಇವಾಗ ಅಲ್ಲಿ ಹೋದ್ವಿ ಅಂತಂದ್ರೆ ನಮ್ಮನ್ನು ಕತ್ತು ಹಿಡಿದು ಮನೆಯಿಂದ ಹೊರಗಡೆ ದಬ್ಬಿಡ್ತಾರೆ ಅಷ್ಟೇ. ನಿಮ್ಮ ಮನೆಯವರು ಬರೋದಿಲ್ಲ? ಸರಿ, ಹಂಗಾರೆ ನಾವೇ 3 ಜನ ಅವ್ರ ಮನೆಗೆ ಹೋದ್ರಾಯ್ತು.